ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಅಂದರೆ ಹಿಂದೂ ಧರ್ಮದ ಸಮಾನತೆ ಇಲ್ಲದ ಕಾರಣ ಮತಾಂತರಗಳು ಹೆಚ್ಚಾಗ್ತಾ ಇದೆ ಅಂತ. ಇದನ್ನ ಇಟ್ಕೊಂಡು ಬಿಜೆಪಿಯವರು ಇದೀಗ ಸಾಕಷ್ಟು ಆಕ್ರೋಶ. ಬಿಜೆಪಿಯವ್ರಿಗೆ ಏನಂದರೆ ಅವ್ರಿಗೆ ಈ ಥರದ್ದೇನೋ ಸಣ್ಣ ಸಬ್ಜೆಕ್ಟ್ ಸಿಕ್ಬಿಟ್ರೆ ಅವರು ಹೇಳ್ತಾನೆ ಇರ್ತಾರೆ. ಈಗ ನಮ್ಮ ಹಿಂದೂ ಸಮಾಜ ಅಖಂಡವಾಗಿತ್ತು ಮೊದಲು ಅಲ್ವೇನಪ್ಪ. ಇದು ಬೌದ್ಧರು ನಮ್ಮ ಹಿಂದೂಗಳು ತಾನೆ, ಯಾಕೆ ಹೊಸ ಬೌದ್ಧ ಧರ್ಮ ಸ್ಥಾಪನೆ ಆಯಿತು? ಜೈನರು ಅವರು ನಮ್ಮ ಹಿಂದೂಗಳೇ ಆಗಿದ್ದಿದ್ದು, ಯಾಕೆ ಜೈನ ಧರ್ಮ ಸ್ಥಾಪನೆ ಆಯಿತು? ಆಮೇಲೆ ಸಿಖ್ರು, ಯಾರು ಸಿಖ್ರು? ನಮ್ಮೆಲ್ಲ ಹಿಂದೂಗಳೇ ಅವರು. ಸಿಖ್ ಧರ್ಮ ಪ್ರಾರಂಭ ಆಯಿತು. ಆಮೇಲೆ ಬಸವಣ್ಣವ್ರ ಕಾಲದಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿದ್ದಂಥವ್ರ ಕೂಡ ಅವರು ವೀರಶೈವ ಧರ್ಮ ಅವರು ಸ್ಥಾಪನೆ ಮಾಡಿದ್ರು ಅಲ್ವಾ. ಇದ್ಯಾಕೆ ಈ ನಾಲ್ಕು ಯಾಕೆ ಆಯ್ತು ನೀವೇ ಹೇಳಿ. ನಾನು ನಿಮಗೆ ಕ್ವಶನ್ ಹಾಕ್ತೀನಿ. ಸರ್, ಈಗ ದಸರಾ ಉದ್ಘಾಟನೆಗೆ ಸರ್ ಬಾನು ಮುಷ್ತಾಕ್ ವಿರೋಧಿ 3 PL ಅರ್ಜಿನ ಸಲ್ಲಿಸಿರುವಂಥದ್ದು ವಜಾ ಆಗಿತ್ತಲ್ಲ, ಮೆಸೇಜ್ ಬಂತು, ವಜಾ ಆಗಿದೆ. ಆಮೇಲೆ ದಸರಾ ಹಬ್ಬ ನಾಡ ಹಬ್ಬ, ಇದು 7 ಕೋಟಿ ಜನರಿಗೆ ಸೇರಿರ್ತಕ್ಕಂಥದ್ದು. ಇದರಲ್ಲಿ ಜಾತಿ ಧರ್ಮ ಭೇದ ಇನ್ನೊಂದು ಏನೂ ಇಲ್ಲ. ಈಗ ಈಗ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಸರ್ಕಾರದ್ದೇ ಅದು, ಅದರಲ್ಲೇ ನಮ್ಮ ಮುಜರಾಯಿ ಇಲಾಖೆದದು. ಬ್ರಿಟಿಷ್ನವ್ರ ಕಾಲದಿಂದಲೂ ಕೂಡ ನಮ್ಮ ಮುಜರಾಯಿ ಇಲಾಖೆದು. ಇದು ದಸರಾ ಹಬ್ಬ. ಈಗ ಹಿಂದೆ ಇವರೆಲ್ಲ ಬಂದಿದ್ರಲ್ಲಪ್ಪ, ಪ್ರೊಫೆಸರ್ ನಿಸಾರ್ ಅಹಮದ್ ಕವಿಗಳು, ಅವರು ಉದ್ಘಾಟನೆ ಮಾಡಲಿಲ್ವಾ? ಮಿರ್ಜಾ ಇಸ್ಮಾಯಿಲು 2 ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಆ ಅಂಬಾರಿ ಮೇಲೆ ಕೂಡಿಸ್ಕೊಂಡು ಹೋಗ್ತಾರೆ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ. ಬಿ ಜೆ ಪಿಯವರು ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ. ಈಗ ಕೆಲಸ ಇಲ್ಲ ಅವ್ರು ಮಾಡೋಕ್ಕೆ. ಏನಾದರೂ ಒಂದು ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು, ಅದನ್ನು ಹೇಳ್ಕೊಂಡು ಇರ್ತಾರೆ ಅಷ್ಟೇ. ಪರ್ಮನೆಂಟಾಗಿ 10 ವರ್ಷ ಅವರು ವಿರೋಧ ಪಕ್ಷದಲ್ಲೇ ಇರ್ತಾರೆ ಬಿ ಜೆ ಪಿ. ಈ ಹಿಂದೆನೂ ಜ್ಞಾಪಕ ಇರಬೇಕು ನಿಮಗೆ, ನಮ್ಮ ಎಲೆಕ್ಷನ್ ಮುಂಚೆ ಹಿಜಾಬ್ ಅಂದರು, ಹಲಾಲ್ ಅಂದರು, ಅಜಾನ್ ಅಂದರು. ಆಮೇಲೆ ಅವ್ರು ಅಲ್ಲಿ ವ್ಯಾಪಾರ ಮಾಡಬಾರ್ದು ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂದರು. ಜನ ಸೊಪ್ಪಾಕಿದ್ರಾ? ಆಮೇಲೆ ಆ ಪಕ್ಷದಲ್ಲಿ ನಾಯಕತ್ವ ಎಲ್ಲಿದೆ? ಈಗ JDS ಅವ್ರ ಜೊತೆ ಸೇರಿಕೊಂಡಿದ್ದಾರೆ. JDSನ ಸಂಪೂರ್ಣವಾಗಿ ಮುಗಿಸ್ಬಿಡ್ತಾರೆ. ಮೊನ್ನೆ ನೋಡಿದ್ರಲ್ಲ ಮದ್ದೂರಲ್ಲಿ JDSನ ಸಂಪೂರ್ಣವಾಗಿ ಮುಗಿಸ್ಬಿಡ್ತಾರೆ ಬಿ ಜೆ ಪಿಯವರು. ಅವ್ರು ಯಾರನ್ನ ಜೊತೆಗೆ ಹಾಕ್ಕೊಳ್ತಾರೆ ಅವ್ರನ್ನ ಕ್ಲೋಸ್.